ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಸೈನ್ಸ್ ಗುರು ಮಂಜುನಾಥ್ ವಿಶ್ವಗುರು ಮಾತಾಡ್ತಾ ಇದ್ದೀನಿ. ಸೊ ಇವತ್ತು ಎಲ್ಲರೂ ಕೇಳ್ತಾ ಇದ್ರಿ, ಸರ್ ಲ್ಯಾಂಡ್ ಸರ್ವೆ ಆಲ್ರೆಡಿ ಎಕ್ಸಾಮ್ಸ್ ಆಗಿತ್ತು, ಎಕ್ಸಾಮಿನ ನೋಟಿಫಿಕೇಶನ್ ಆಗಿತ್ತು, ಅದು ಎಕ್ಸಾಮ್ ಮಾಡಲಿಲ್ಲ, ಮತ್ತೆ ನೋಟಿಫಿಕೇಶನ್ ಮಾಡ್ತಾರ, ಏನಾದ್ರು ರೂಲ್ಸ್ ಚೇಂಜ್ ಮಾಡ್ತಾರ ಅಂತ. ಸೊ ರೂಲ್ಸ್ ಚೇಂಜ್ ಮಾಡಕ್ಕೋಸ್ಕರನೇ ಅವರು ಇಷ್ಟು ದಿನ ಅದನ್ನ ಅಧಿಸೂಚನೆಯನ್ನು ಹೊರಗಡೆ ಬಿಟ್ಟಿದ್ದಿಲ್ಲ. ಸೊ ಇವಾಗ ಅಧಿಸೂಚನೆ ಇವತ್ತು ಹೊರಗಡೆ ಬಿದ್ದಿದೆ. ಸೊ ನೋಟಿಫಿಕೇಶನ್ ಔಟ್ ಆಗಿದೆ, ಅಧಿಸೂಚನೆ ಈಗ ಹೊರಗಡೆ ಬಂದಿದೆ. ಸೊ ಇದರಲ್ಲಿ ಸುಮಾರಷ್ಟು ಚೇಂಜಸ್ ಇದಾವೆ ಹಳೆ ಲ್ಯಾಂಡ್ ಸರ್ವೇಯರ್ ನೋಟಿಫಿಕೇಶನ್ ಹೋಲಿಸಿದ್ರೆ. ಸೊ ಹಳೆ ಲ್ಯಾಂಡ್ ಸರ್ವೇಯರ್ ನೋಟಿಫಿಕೇಶನ್ ನ ಇದನ್ ಮಾಡಿ ಇವತ್ತು ಈಗೇನು ಹೊಸ ನೋಟಿಫಿಕೇಶನ್ ನ ಹೊರಗಡೆ ಬಿಟ್ಟಿದ್ದಾರೆ. ಸೊ ಇದರ ಅನ್ವಯ ಯಾವ್ಯಾವೆಲ್ಲ ಚೇಂಜಸ್ ಇದಾವೆ ಹೊಸ ನೋಟಿಫಿಕೇಶನ್ ಅಲ್ಲಿ ಅಂತ ನೋಡ್ತಾ ಹೋಗೋಣ. ಸೊ ವಿಡಿಯೋ ಕೊನೆ ತನಕ ನೋಡಿ, ತುಂಬಾ ಚೇಂಜಸ್ ಇದಾವೆ. ಮತ್ತೆ ಎರಡನೇದು, ಯಾರೆಲ್ಲ ಇಂಜಿನಿಯರಿಂಗ್ ಮಾಡಿದಿರೋ, ಡಿಪ್ಲೊಮಾ ಮಾಡಿದಿರೋ, ಮತ್ತೆ BSc ಅಗ್ರಿ ಮತ್ತೆ ಇನ್ನೊಂದು ಸ್ವಲ್ಪ ಬ್ರಾಂಚ್ ಇದಾವೆ, ಅವ್ರಿಗೆ ಮಾತ್ರ ಇದು ಒಂಥರ ಬಂಪರ್ ಆಫರ್ ಇದ್ದಂಗೆ. ಎಸ್ಪೆಷಲಿ ಕಾಂಪಿಟೇಷನ್ ಸ್ವಲ್ಪ ತಾಂತ್ರಿಕ ಹುದ್ದೆಗಳಿಗೆ, ಈ ತರದ ಹುದ್ದೆಗಳಿಗೆ ಕಡಿಮೆನೂ ಇರುತ್ತೆ. ಮತ್ತೆ ಇದ್ರಲ್ಲಿ ನೀವು ಜನರಲ್ ಸ್ಟಡೀಸ್ ಓದ್ಬೇಕಾಗುತ್ತೆ. ಹಂಗಾಗಿ ಯಾರು ಸ್ವಲ್ಪ ಚೆನ್ನಾಗಿ ಓದಿದ್ರು ಕೂಡ ನಿಮಗೆ ಮಾತ್ರ 100% ಒಂದು ಗೌರ್ಮೆಂಟ್ ಜಾಬ್, ಅದು ಕೂಡ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ತಕ್ಕಂಥ ಒಂದು ಗೌರ್ಮೆಂಟ್ ಜಾಬ್ ಫಿಕ್ಸ್ ಇರುತ್ತೆ. ಸೊ ಲ್ಯಾಂಡ್ ಸರ್ವೇಯರ್ ಭೂಮಾಪಕರ ಹುದ್ದೆಯಲ್ಲಿ ಎಷ್ಟು ಹುದ್ದೆಗಳು ಇದಾವೆ, ಏನೇನೆಲ್ಲ ಚೇಂಜ್ ಮಾಡಿದ್ದಾನೆ ಈ ನೋಟಿಫಿಕೇಶನ್ ಅಲ್ಲಿ ಕ್ಲಿಯರ್ ಕಟ್ ಆಗಿ ಅಫಿಷಿಯಲ್ ನೋಟಿಫಿಕೇಶನ್ ನಲ್ಲೇ ನೋಡ್ತಾ ಹೋಗೋಣ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಬಿಟ್ಟಿರ್ತಕ್ಕಂಥ ಅಧಿಕೃತ ಅಧಿಸೂಚನೆ ಅಫಿಷಿಯಲ್ ನೋಟಿಫಿಕೇಶನ್ ಅನ್ನ ನೋಡ್ತಾ ಹೋಗೋಣ. ಇವತ್ತು ಬಿಟ್ಟಿದೆ, ವಿಡಿಯೋ ಕೊನೆ ತನಕ ನೋಡಿ. ಓಕೆ, ಸೊ ಮೊದಲು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಈ ಸಲ ಲ್ಯಾಂಡ್ ಸರ್ವೇಯರ್ ಎಕ್ಸಾಮಿಗೆ ಅಧಿಸೂಚನೆಯನ್ನ ಹೊರಡಿಸಿದ್ದಾರೆ. ಸೊ ಅವರೇ ಕ್ವಶನ್ ಪೇಪರ್ ರೆಡಿ ಮಾಡಿ ಅವರೇ ಎಕ್ಸಾಮ್ಸ್ ಮಾಡ್ತಾರೆ. ಸೊ ಒಟ್ಟು ಭೂಮಾಪಕರ ಹುದ್ದೆಗಳು 560 ಪ್ಲಸ್ ಇದು ಯಾವ್ದಪ್ಪ ಅಂತಂದ್ರೆ RPC ಹುದ್ದೆಗಳು. RPC ಅಂತಂದ್ರೆ ರೆಸಿಡೆನ್ಷಿಯಲ್ ಪೇರೆಂಟ್ ಕ್ಯಾಡರ್, ಅಂದ್ರೆ ನಾನ್ HK ಹುದ್ದೆಗಳು 560. ಇವು ಮತ್ತೆ HK ಹುದ್ದೆಗಳು ಸೇರಿಸಿದ್ರೆ ಅಂದ್ರೆ ಕಲ್ಯಾಣ ಕರ್ನಾಟಕ ಹುದ್ದೆಗಳು, ಕಲ್ಯಾಣ ಕರ್ನಾಟಕ ವೃಂದದ ಹುದ್ದೆಗಳು ಸೇರಿಸಿದ್ರೆ ಟೋಟಲ್ ನಿಮಗೆ 750 ಭೂಮಾಪಕರ ಹುದ್ದೆಗಳಿಗೆ ಅಧಿಸೂಚನೆಯನ್ನ ಬಿಟ್ಟಿದ್ದಾರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು. ಸೊ ಶೈಕ್ಷಣಿಕ ವಿದ್ಯಾರ್ಹತೆ, ಎಜುಕೇಶನ್ ಕ್ವಾಲಿಫಿಕೇಶನ್ ಅಲ್ಲಿ ಮಿನಿಮಮ್ ಕ್ವಾಲಿಫಿಕೇಶನ್ ಕೇಳಿದಾರೆ ನೋಡಿ. ಕನಿಷ್ಠ ಅರ್ಹತೆ ಏನಿರ್ಬೇಕಂದ್ರೆ ಇದರಲ್ಲೇ ತುಂಬಾ ಚೇಂಜಸ್ ಮಾಡಿದ್ದಾರೆ. ಹೋದ್ ಸರಿ ಏನಾಗಿತ್ತು, PUC ಸೈನ್ಸ್ ಮಾಡಿರೋರೆಲ್ಲ ಹಾಕ್ಬೋದಾಗಿತ್ತು, ಬಟ್ ಈ ಸಲ PUC ಸೈನ್ಸಿಗೆ ಅವಕಾಶ ಕೊಟ್ಟಿಲ್ಲ. ಅವ್ರು ಆಲ್ರೆಡಿ ಬಿಟ್ಟಿದ್ರು, ಅದನ್ನ ಅಬ್ಜೆಕ್ಷನ್ ಸಲ್ಲಿಸಿದ್ರು ಕೂಡ ಮತ್ತೆ PUC ಸೈನ್ಸಿಗೆ ಅವಕಾಶ ಕೊಟ್ಟಿಲ್ಲ. ಸೊ ಈಗ ಅವಕಾಶ ಕೊಟ್ಟಿರೋದು ಯಾವ್ದಕ್ಕಪ್ಪ ಅಂತಂದ್ರೆ, ಈಗ ಆಲ್ರೆಡಿ PUCಗೆ ಅವಕಾಶ ಕೊಟ್ಟಿದ್ರು ಒಂದು ನೋಟಿಫಿಕೇಶನ್ ಅಲ್ಲಿ, ಬಟ್ ಆ ನೋಟಿಫಿಕೇಶನ್ ಇಂದ ಏನಾಯ್ತು ಅಂತಂದ್ರೆ ಇದನ್ನ ಮಾಡಿ ಸೊ ಈ ಹೊಸ ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಈಗ ಆಲ್ರೆಡಿ ಅಪ್ಲಿಕೇಶನ್ ಹಾಕಿ ಫೀಸ್ ತುಂಬಿರೋ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಸೊ ಇವರು ಅದನ್ನ ಇಲಾಖೆನೇ ಜವಾಬ್ದಾರಿ ಹೊತ್ಕೋಬೇಕಾಗುತ್ತೆ. ಯಾಕಂದ್ರೆ ಸ್ಪರ್ಧಾರ್ಥಿಗಳು ಈಗ ಆಲ್ರೆಡಿ ಫೀಸ್ ತುಂಬಿರೋದು ಒಂದ್ ಕಡೆಗಿರ್ಲಿ, ಎರಡನೇದಾಗಿ PUC ಮೇಲೆ ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ಸುಮಾರು ವರ್ಷದಿಂದ ಆಲ್ರೆಡಿ ಆ ಭೂಮಾಪಕರ ಹುದ್ದೆಯನ್ನ ನಂಬ್ಕೊಂಡು ಸಿಕ್ಕಾಪಟ್ಟೆ ಜನ ಓದಿದ್ದಾರೆ. ಸೊ ಇದನ್ನಂತರ ಅನ್ಯಾಯಕ್ಕೆ ಯಾರೋ ಬಿಡಬಾರ್ದು. ಸೊ ಇದನ್ನ ಮುಂದಿನ ಹೋರಾಟ ಇದ್ರ ಮೇಲೆ ನಿರಂತರವಾಗಿರ್ಲೇಬೇಕು. ಯಾಕಂದ್ರೆ ಆಲ್ರೆಡಿ PUC ಮೇಲೆ ಅಂತ ಹೇಳಿ ಮಾಡಿ ಅದನ್ನ ಫೀಸ್ ಕೂಡ ಕಟ್ಟಿಸ್ಕೊಂಡು ಅದನ್ನ ನಿಲ್ಸಿದ್ದಾರೆ. ಬಟ್ ಈಗ ಬಿಟ್ಟಿರ್ತಕ್ಕಂಥ ನೋಟಿಫಿಕೇಶನ್ ಪ್ರಕಾರ ಭೂಮಾಪಕರ ಹುದ್ದೆ ಅಂದ್ರೆ ಕಾನೂನಿನಡಿಯಲ್ಲಿ ಸ್ಥಾಪಿತವಾದ ವಿಶ್ವವಿದ್ಯಾಲಯದ ಇಂಜಿನಿಯರಿಂಗ್, ಎನಿ ಇಂಜಿನಿಯರಿಂಗ್ ಅಂದ್ರೆ ಇದರಲ್ಲಿ 3 ಇದರಿಂದ ತಗೋಬಹುದು. ಅಂದ್ರೆ ಒಂದು ಇಂಜಿನಿಯರಿಂಗ್ ವಿಭಾಗದಿಂದ ಯಾವ್ದಾದ್ರೂ ಇಂಜಿನಿಯರಿಂಗ್ ಆಗಲಿ, ಆಲ್ ಬ್ರಾಂಚಸ್ ಯಾವ್ದಾದ್ರೂ ಇಂಜಿನಿಯರಿಂಗ್ ಆಗಲಿ, ಇಂಜಿನಿಯರಿಂಗ್ ಪದವಿ ಹೊಂದಿರಬೇಕು. ಅಥವಾ ಕಾನೂನಿನಡಿಯಲ್ಲಿ ಸ್ಥಾಪಿತವಾದ ಯೂನಿವರ್ಸಿಟಿಯಲ್ಲಿ BSc ಇನ್ ಮ್ಯಾಥಮೆಟಿಕ್ಸ್, ಫಿಸಿಕ್ಸ್, ಭೌತಶಾಸ್ತ್ರ, CS ಕಂಪ್ಯೂಟರ್ ಸೈನ್ಸ್, ಮತ್ತೆ ಮಾಹಿತಿ ತಂತ್ರಜ್ಞಾನ ಇನ್ಫಾರ್ಮೇಶನ್ ಟೆಕ್ನಾಲಜಿ, ಮತ್ತೆ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಅಥವಾ BSc ಅಗ್ರಿಕಲ್ಚರ್ ಮಾಡಿದ್ರು ನಡೆಯುತ್ತೆ. ಸೊ ಅವರ ಹಾಕ್ಬೋದು. ಅಂದ್ರೆ BSc ಡಿಗ್ರಿ ಹೋಲ್ಡರ್ಸ್ ಇಷ್ಟು ಬ್ರಾಂಚ್ ಇದಾವಲ್ಲ ಹೇಳಿದಲ್ಲಿ. ನೆಕ್ಸ್ಟ್, AICTE ಮಾನ್ಯತೆ ಪಡೆದ ಅಧಿಕೃತ ಸಂಸ್ಥೆಯಿಂದ ಇಂಜಿನಿಯರಿಂಗ್ ತಂತ್ರಜ್ಞಾನದ ಯಾವುದೇ ವಿಭಾಗದಲ್ಲಿ, ಅಂದ್ರೆ ಡಿಪ್ಲೊಮಾದಲ್ಲಿ ಕೂಡ, ಅಂದ್ರೆ ಇಂಜಿನಿಯರಿಂಗ್ ಮಾಡಿರೋರು ಯಾವುದೇ ಬ್ರಾಂಚ್ ಆಗಿದ್ರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಡಿಪ್ಲೊಮಾದಲ್ಲಿ ಯಾವುದೇ ಬ್ರಾಂಚ್ ಅಲ್ಲಿ ನೀವು ಡಿಪ್ಲೊಮಾ ಕಂಪ್ಲೀಟ್ ಮಾಡಿದ್ರೆ ಅಪ್ಲಿಕೇಶನ್ ಹಾಕ್ಬೋದು. ಅದು BSc ಅಲ್ಲಿ ಇಲ್ಲಿ ಕೊಟ್ಟಿದಾರಲ್ಲ, ಇಷ್ಟರಲ್ಲಿ ನೀವು ಯಾವ್ದಾದ್ರು ಮಾಡಿದ್ರು ಕೂಡ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಓಕೆ, ನೆಕ್ಸ್ಟ್ ವಯೋಮಿತಿ ನೋಡ್ತಾ ಹೋಗೋಣ. ಇದ್ರದ್ದು ವಯೋಮಿತಿ ಏನಿದೆ ಅಂತ. ವಯೋಮಿತಿ ಸಡಿಲಗೊಳಿಸ್ಲಿ ಅಂತ ಹೇಳಿ
ತುಂಬಾ ಹೋರಾಟಗಳು ಆಗಿತ್ತು ಇದ್ರ ಮೇಲೆ, ಯಾಕಂದ್ರೆ ನೋಟಿಫಿಕೇಶನ್ ಆಗಿಲ್ಲ. ವಯೋಮಿತಿ ಲಾಸ್ಟ್ ಏಜ್ ಅಲ್ಲಿ ಇರೋರು ಇದಕ್ಕೆ ಪರೀಕ್ಷೆ ಬರೆಯಕ್ಕೆ ಅವಕಾಶ ಮಾಡಿಕೊಡ್ರಿ ಅಂತ. ಸೊ ಅದ್ರ ಪ್ರಕಾರ ಕರ್ನಾಟಕ ನಾಗರಿಕ ಸೇವೆಗಳ ನಿಯಮಗಳು 1977ರಲ್ಲಿ ನಿರ್ದಿಷ್ಟಪಡಿಸಿರುವಂತ ಅರ್ಜಿಗಳನ್ನ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಿಂದ ಕನಿಷ್ಠ 18 ವರ್ಷಗಳು, ಮಿನಿಮಮ್ 18 ವರ್ಷ ತುಂಬಿರ್ಲೇಬೇಕು. 18 ವರ್ಷ ತುಂಬುತ್ತೆ. ಯಾಕಂದ್ರೆ ಇವ್ರು ಹೇಳಿರೋ ಪ್ರಕಾರ SSLC ಆಗಕ್ಕೆ 16 ವರ್ಷ ಬೇಕು. ಇನ್ನ ಮಿನಿಮಮ್ ಡಿಪ್ಲೊಮಾ ಅಂತಂದ್ರೆ 19 ವರ್ಷ ಬೇಕಾಗುತ್ತೆ. ನೆಕ್ಸ್ಟ್, ಗರಿಷ್ಠ ವಯೋಮಿತಿಯಲ್ಲಿ ಒಂದು ಬಾರಿಗೆ ಅನ್ವಯವಾಗುವಂತೆ ಅಂದ್ರೆ 5 ವರ್ಷ ಸಡಿಲಿಕೆ ಮಾಡಿದಾರೆ ನೋಡ್ರಿ. ಅಂದ್ರೆ ಇಲ್ಲೇ ನೀವು ನೋಡ್ತಾ ಇದ್ರಲ್ಲ, ಜನರಲ್ ಕ್ಯಾಟಗರಿ ಅವರಿಗೆ 40 ವರ್ಷ ಅಂದ್ರೆ 40 ವರ್ಷ ತನಕ ಅಪ್ಲಿಕೇಶನ್ ಹಾಕ್ಬೋದು ಈ ನೋಟಿಫಿಕೇಶನ್ಗೆ. ನೆಕ್ಸ್ಟ್, OBC ಅವರಿಗೆ ಅಂದ್ರೆ OBC ಅಂತಂದ್ರೆ ಪ್ರವರ್ಗ 2A 2B 3A 3B ಅವರಿಗೆ 43 ವರ್ಷ. ನೆಕ್ಸ್ಟ್, SC/ST ಕ್ಯಾಟಗರಿ 1 ಪ್ರವರ್ಗ 1ರವರಿಗೆ 45 ವರ್ಷ ಅಂತ. ಇದು ಓನ್ಲಿ ಈ ನೋಟಿಫಿಕೇಶನ್ ಮಾತ್ರ ಅನ್ವಯ ಆಗುತ್ತೆ. ಅದಕ್ಕೆ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದರೆ ಅವರು, ಗರಿಷ್ಠ ವಯೋಮಿತಿ ಅಂದ್ರೆ ಒಂದು ಬಾರಿಗೆ ಅನ್ವಯವಾಗುವಂತ ಗರಿಷ್ಠ ವಯೋಮಿತಿಯಲ್ಲಿ 5 ವರ್ಷ ಸಡಿಲಿಕೆ ಮಾಡಿದ್ದಾರೆ. 5 ವರ್ಷ ಸಡಿಲಿಕೆ ಮಾಡಿ ಗರಿಷ್ಠ ಏಜ್ ಅನ್ನ ಏರಿಸಿದ್ದಾರೆ. ಸೊ ಇಷ್ಟು ನಿಮ್ಮ ವರ್ಗಕ್ಕೆ ಸಂಬಂಧಿಸಿದಂತೆ ಗರಿಷ್ಠ ವಯೋಮಿತಿ ಇಷ್ಟು ಇರಬಹುದು ಅಂತ. ನೆಕ್ಸ್ಟ್, ಮತ್ತೆ ಇನ್ನ ಕೆಲವೊಂದು ಈಗ ವಿಶೇಷ ಚೇತನ ಅಭ್ಯರ್ಥಿಗಳಿಗೆ ಅಥವಾ ಮಾಜಿ ಸೈನಿಕರಿಗೆ 10 ವರ್ಷ ಸಡಿಲ ಮಾಡಿರ್ತಾರೆ. ನೆಕ್ಸ್ಟ್, ಒಂದು ವೇಳೆ ವಿಧವೆ ಆಗಿದ್ದಲ್ಲಿ ಅಭ್ಯರ್ಥಿಯು ಸಕ್ಷಮ ಪ್ರಾಧಿಕಾರದಿಂದ ನಾನು ವಿಧವೆಯಿಂದ ಹಾಗೂ ಮರು ಮದುವೆ ಆಗಿರುವುದಿಲ್ಲವೆಂದು ಪ್ರಮಾಣ ಪತ್ರವನ್ನು ಪಡೆದಿಟ್ಟುಕೊಂಡು ಮಾಹಿತಿ ನೀಡಬೇಕು. ಒಂದು ವೇಳೆ ವಿಧವೆ ಆಗಿದ್ರೆ 10 ವರ್ಷ ಮತ್ತೆ ಎಕ್ಸ್ಟೆನ್ಷನ್ ಕೊಡ್ತಾರೆ ಏಜ್ ರಿಲ್ಯಾಕ್ಸೇಷನ್ಸ್ ಅಲ್ಲಿ. ಸೊ ಇದು ಮಾಹಿತಿ. ನೆಕ್ಸ್ಟ್, ಅರ್ಜಿ ಸಲ್ಲಿಸುವ ವಿಧಾನ ಹೆಂಗಪ್ಪ ಅಂತಂದ್ರೆ, ಈಗ ಹೋಗಿ CET-online.karnataka.government.in KA ನಲ್ಲಿ ಅರ್ಜಿ ಸಲ್ಲಿಸಬಹುದು. ಅಥವಾ ನೀವು KEA ಅಂತ ಹೇಳಿ ಗೂಗಲ್ ಅಲ್ಲಿ ನೋಡಿದ್ರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯ ಅಫಿಷಿಯಲ್ ಪೇಜ್ ಓಪನ್ ಆಗುತ್ತೆ. ಆ ಅಫಿಷಿಯಲ್ ಪೇಜ್ ಅಲ್ಲಿ ಪ್ರಕಟಣೆ ಅವೆಲ್ಲ ಬಿಟ್ಟಿರ್ತಾರೆ ನೋಡಿ. ಅಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ ಇದ್ರ ಲಿಂಕ್ ಅನ್ನ ಕೊಟ್ಟಿದ್ದಾರೆ. ಒಂದು, ಇದು ಅಫಿಷಿಯಲ್ ನೋಟಿಫಿಕೇಶನ್ ಅಲ್ಲಿ ಇದೆ, ಬೇಕಾದ್ರೆ ಇನ್ನೊಂದ್ಸಲ ಡೌನ್ಲೋಡ್ ಮಾಡ್ಕೊಂಡು ಅಥವಾ ಗೊತ್ತಾಗ್ಲಿಲ್ಲ ಅಂದ್ರೆ ಕಮೆಂಟ್ ಲಿಂಕ್ ಅಂತ ಕಮೆಂಟ್ ಮಾಡಿ ಈ ಅಫಿಷಿಯಲ್ ನೋಟಿಫಿಕೇಶನ್ ಅನ್ನ ಕಳಿಸ್ತೀವಿ. ಮತ್ತೆ ನಿಮ್ ಫ್ರೆಂಡ್ಸಿಗೆ ಎಲ್ಲರಿಗೂ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡ್ರಿ, ಎಲ್ಲರೂ ನೋಡಿ. ಓಕೆ, ಸೊ ಇದು ಒಂದು. ಎರಡನೇದಾಗಿ ಅದರಲ್ಲೇ ಅಫಿಷಿಯಲ್ ನೋಟಿಫಿಕೇಶನ್ ಬಿಟ್ಟಿದ್ದಾರೆ, ಮತ್ತೆ ಲಿಂಕ್ ಬಿಟ್ಟಿದ್ದಾರೆ, ಅಪ್ಲಿಕೇಶನ್ ಲಿಂಕ್. ಸೊ ಸಾಧ್ಯ ಆದ್ರೆ ಇವತ್ತೇ ಹಾಕಿ. ಓಕೆ, ನೆಕ್ಸ್ಟ್, ಪ್ರಾರಂಭ ದಿನಾಂಕ ಯಾವಾಗಂದ್ರೆ ಇವತ್ತೇ 11/7/2026 ಅಂದ್ರೆ 7ನೇ ತಿಂಗಳಿದೆ, ಜುಲೈ 11ನೇ ತಾರೀಕು. ಇವತ್ತು ಪ್ರಾರಂಭ ದಿನಾಂಕ ಆಗುತ್ತೆ, ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಇವತ್ತು. ಸೊ ಎಂಡ್ ಡೇ ಯಾವಾಗಪ್ಪ ಅಂತಂದ್ರೆ ಆಗಸ್ಟ್ 7ನೇ ತಾರೀಕು ಅಂದ್ರೆ 8ನೇ ತಿಂಗಳು 7ನೇ ತಾರೀಕು ಅಪ್ಲಿಕೇಶನ್ ಹಾಕಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ, ನೆನಪಿಟ್ಕೋಬೇಕು. ಓಕೆ, ನೆಕ್ಸ್ಟ್, ಇದು ಇಂಪಾರ್ಟೆಂಟ್ ಡೇಟ್ ಅನ್ನ ನೆನಪಿಟ್ಕೊಂಡು. ಇನ್ನು ವೇತನ ಶ್ರೇಣಿ ಬಂದ್ಬಿಟ್ಟು ಈ ಹುದ್ದೆಗೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಆಗಿರೋದ್ರಿಂದ ಸೊ ನೀವು ದುಡ್ಡಿನ ಬಗ್ಗೆ ಚಿಂತನೆ ಮಾಡ್ಬೇಕಾಗಿಲ್ಲ. 76,000 ಮಟ್ಟ ನಿಮಗೆ ಒಂದು ತಿಂಗಳಿಗೆ ಸಿಗುತ್ತೆ. ನೆಕ್ಸ್ಟ್, ಪಿಂಚಣಿ ಸೌಲಭ್ಯ ಇರುತ್ತೆ NPS ರೂಲ್ ಪ್ರಕಾರ. ನೆಕ್ಸ್ಟ್, ಈ ಶುಲ್ಕ ನೀವು ಎಕ್ಸಾಮಿನೇಷನ್ ಫೀಸ್ ಕಟ್ಬೇಕಲ್ಲಪ್ಪ. ಸೊ ಜನರಲ್ ಕ್ಯಾಟಗರಿ ಅವರಿಗೆ 750 ರೂಪಾಯಿ ಕಟ್ಬೇಕು. ನೆಕ್ಸ್ಟ್, SC/ST ಪ್ರವರ್ಗ 1 ಅಥವಾ ಮಾಜಿ ಸೈನಿಕರಾಗಿದ್ರೆ ನೀವು 500 ರೂಪಾಯಿ ಕಟ್ಬೇಕು. ವಿಶೇಷ ಚೇತನ ಅಭ್ಯರ್ಥಿಗಳಾಗಿದ್ರೆ 250 ರೂಪಾಯಿ ಕಟ್ಬೇಕು. ಆಲ್ರೆಡಿ ಇದ್ರಲ್ಲಿ ಮೆನ್ಷನ್ ಮಾಡ್ತಿದ್ದಾರೆ, ಪಾವತಿಸಿದ ಶುಲ್ಕವನ್ನ ಹಿಂದಿರುಗಿಸಲಾಗುವುದಿಲ್ಲ. ಇನ್ನ ಪರೀಕ್ಷಾ ವಿವರ, ಇದು ತುಂಬಾ ಇಂಪಾರ್ಟೆಂಟ್. ಆಲ್ರೆಡಿ ಪರೀಕ್ಷಾ ದಿನಾಂಕಗಳನ್ನ ನಿಗದಿ ಮಾಡ್ಬಿಟ್ಟಿದ್ದಾರೆ ನೋಡ್ರಿ. 2 ದಿನ ಪರೀಕ್ಷೆಯನ್ನ ನಡೆಸ್ತಾರೆ. 13/10/26ನೇ ತಾರೀಕಂದು ಪೇಪರ್ 2 ಪರೀಕ್ಷೆ ನಡೀತದೆ. ಪೇಪರ್ 2 ಪರೀಕ್ಷೆ ಅಂತಂದ್ರೆ ನಿರ್ದಿಷ್ಟ ಪತ್ರಿಕೆ ಅಂದ್ರೆ ಸ್ಪೆಸಿಫಿಕ್ ಪೇಪರ್ ಸಿಲೆಬಸ್ ಸಿಕ್ಕಾಪಟ್ಟೆ ಚೇಂಜ್ ಮಾಡಿದ್ರೆ ಈ ಸಲ. ಹೋದ ರೆಕ್ರೂಟ್ಮೆಂಟ್ ಇದ್ದಂಗಿಲ್ಲ, ಯಾಕಂದ್ರೆ 10 ವರ್ಷ ಆದ್ಮೇಲೆ ಇದು ರೆಕ್ರೂಟ್ಮೆಂಟ್ ಮಾಡಿರೋದು. ಈ ವರ್ಷ ಪರೀಕ್ಷಾ ಏನು ವಿಧಾನ ಇದೆ ಅಲ್ಲ, ಸೊ ಸಿಲೆಬಸ್ ಅನ್ನೇ ಕಂಪ್ಲೀಟ್ ಆಗಿ ಚೇಂಜ್ ಮಾಡಿದ್ದಾರೆ, ನೆನಪಿಟ್ಕೋಬೇಕು. ಸೊ ಏನ್ ಚೇಂಜ್ ಮಾಡಿದಾರೆ ಅಂತ ಕೊನೆಯಲ್ಲಿ ಹೇಳ್ತೀನಿ, ಕೊನೆ ಮಟ್ಟ ವಿಡಿಯೋ ನೋಡಿ. ಓಕೆ, ಪೇಪರ್ 2 ಸ್ಪೆಸಿಫಿಕ್ ಪೇಪರ್ ಚೇಂಜ್ ಆಗಿದೆ. ಇನ್ನ ಪತ್ರಿಕೆ 1 ಸಾಮಾನ್ಯ ಜ್ಞಾನ ಅಂದ್ರೆ ಜನರಲ್ ಸ್ಟಡೀಸ್. ಈ ಗ್ರೂಪ್ ಸಿ ಎಕ್ಸಾಮ್ಸ್ ಗಳಿಗೆ ಯಾವ ತರ ಓದ್ತಿದ್ರು, ಹಿಸ್ಟ್ರಿ, ಜಿಯೋಗ್ರಫಿ, ಪೊಲಿಟಿ, ಎಕನಾಮಿ, IC, ಮೆಂಟಲ್ ಎಬಿಲಿಟಿ, ಸೈನ್ಸ್ ಅಂಡ್ ಟೆಕ್, ಮತ್ತೆ ಕರೆಂಟ್ ಅಫೇರ್ಸ್, ಈ ತರ ಜನರಲ್ ಸ್ಟಡೀಸ್ ಇದಕ್ಕೆ ಇದೇ ಇರುತ್ತೆ. ಸೊ ಅದನ್ನು ನೋಡ್ತಾ ಹೋಗೋಣ ಯಾವ ಸಬ್ಜೆಕ್ಟ್ ಇದೆ ಅಂತ ತೋರಿಸ್ತೀನಿ. ಸೊ ಪತ್ರಿಕೆಯನ್ನು ಜನರಲ್ ಸ್ಟಡೀಸ್. ಸೊ 2 ದಿನ ಎಕ್ಸಾಮ್ ಇದೆ, 3 ಮತ್ತು 4ನೇ ತಾರೀಕು, ಅಕ್ಟೋಬರ್ 3 ಮತ್ತು 4ನೇ ತಾರೀಕು. ಸೊ ಒಂದ್ ವೇಳೆ ಇದು ಆದ್ರೂ ಡೇಟ್ ಸ್ವಲ್ಪ ಇಂಟರ್ಚೇಂಜ್ ಆಗ್ಬೋದು, ಅಥವಾ VA ಎಕ್ಸಾಮ್ಸ್ ಇಂದರೆ ಇಂಟರ್ಚೇಂಜ್ ಆಗ್ಬೋದು. ಯಾಕಂದ್ರೆ KA 2 ಕೂಡ KA ಪರೀಕ್ಷೆ ನಡೆಸುತ್ತೆ. ಅವತ್ತು
ಇವೆ ಎರಡು ಎಕ್ಸಾಮ್ಸ್ಗಳು ಕ್ಲಾಶ್ ಆಗ್ತವೆ. ಸೊ ಹಂಗಾಗಿ ಅಭ್ಯರ್ಥಿಗಳಿಗೆ ಬರೆಯಕ್ಕೆ ಯಾವ್ದಾದ್ರು ಒಂದು ಎಕ್ಸಾಮ್ ಪೋಸ್ಟ್ಪೋನ್ ಆಗೇ ಆಗುತ್ತೆ. ಸೊ ಯಾವ್ದಾದ್ರು ಎರಡರಲ್ಲಿ ಒಂದು ಪೋಸ್ಟ್ಪೋನ್ ಆಗುತ್ತೆ. ಬಟ್ ಇದೇ ಡೇಟಿಗೆ ಎಕ್ಸಾಮ್ ನಡೆಯುತ್ತೆ ಅಂತ ನೆನ್ಪಿಡ್ಕೊಂಡು ಓದ್ಕೇಳ್ರಿ, ಯಾಕಂದ್ರೆ ಸಮಯನೂ ಕೂಡ ತುಂಬಾ ಕಡಿಮೆ ಇದೆ. ನೆಕ್ಸ್ಟ್ ಸ್ಪರ್ಧಾತ್ಮಕ ವಿಧಾನ. ಸೊ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡಿದ್ರು ಇದನ್ನ CBT ಮಾಡ್ತಾರಂತ. ಒಂದ್ಸಲ CBT ಮಾಡಿದ್ರು ಈ ಎಕ್ಸಾಮ್ ನ, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್. 10 ವರ್ಷದಿಂದನೇ ಇದನ್ನ CBT ಮಾಡಿದ್ರು ಎಕ್ಸಾಮ್, ಲ್ಯಾಂಡ್ ಸರ್ವೇರ್ದು. ಬಟ್ ಈಗ ಮತ್ತೆ KA ಕೊಟ್ಟಿರೋದ್ರಿಂದ ಅವ್ರು ಆಫ್ಲೈನ್ ಎಕ್ಸಾಮ್ಸ್ ಅಂದ್ರೆ OMR ಬೇಸ್ಡ್ ಅಲ್ಲಿ ನಿಮ್ಗೆ ಕ್ವಶನ್ ಪೇಪರ್ ಆಫ್ಲೈನ್ ಎಲ್ಲ ತಂದು ಕೊಡ್ತಾರೆ. ಸೊ ಪರೀಕ್ಷೆ ದಿನ ಸೊ OMR ಅಲ್ಲಿ ಇರುತ್ತೆ, OMR ಅಲ್ಲಿ ಇದು ಮಾಡೋದು. ಸೊ ಆಫ್ಲೈನ್ OMR ಮಾದರಿಯಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ಇರುತ್ತೆ, ಇದು ನೆನಪಿಟ್ಕೋಬೇಕು. ನೆಕ್ಸ್ಟ್ ಇದು ತುಂಬಾ ಗೊಂದಲ ಇರುತ್ತೆ. ಕನ್ನಡ ಭಾಷೆ ಪರೀಕ್ಷೆ ಕಡ್ಡಾಯನ ಸರ್ ಲ್ಯಾಂಡ್ ಸರ್ವೇಯರ್ಗೆ ಅಂದ್ರೆ ಕನ್ನಡ ಭಾಷೆ ಪರೀಕ್ಷೆ ಯಾರಿಗೆ ಕಡ್ಡಾಯ ಇಲ್ಲ ಅಂತಂದ್ರೆ ನೀವು SSLC ಅಲ್ಲಿ ಅಥವಾ PUC ಯಲ್ಲಿ ಅಥವಾ ಇನ್ಯಾವುದೋ ಮುಂದಿನ ಡಿಗ್ರಿಗಳಲ್ಲಿ ಕನ್ನಡ ಭಾಷೆಯನ್ನ ಪ್ರಥಮ ಭಾಷೆ ಮತ್ತು ದ್ವಿತೀಯ ಭಾಷೆ ಆಗಿ ಓದಿದ್ರೆ, ಫಸ್ಟ್ ಲ್ಯಾಂಗ್ವೇಜ್ ಮತ್ತು ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಓದಿದ್ರೆ ನೀವು ಕಡ್ಡಾಯ ಕನ್ನಡ ಪರೀಕ್ಷೆನ ಬರೆಯ ಅಗತ್ಯ ಇಲ್ಲ. ಒಂದ್ ವೇಳೆ ಓದದೇ ಇದ್ರೆ ಕಡ್ಡಾಯ ಕನ್ನಡ ಪರೀಕ್ಷೆನ ಬರೀಬೇಕಾಗುತ್ತೆ. ಕಡ್ಡಾಯ ಕನ್ನಡ ಪರೀಕ್ಷೆ 150 ಅಂಕಗಳಿಗಿರುತ್ತೆ. ಸೊ ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ನೀವು ಮಿನಿಮಮ್ 50 ಮಾರ್ಕ್ಸ್ ತೆಗಿಲೇಬೇಕು. ಇದು ಮತ್ತೆ ಡೌಟ್ ಇದ್ರೆ ಕಮೆಂಟ್ ಹಾಕಿ, ಡೀಟೇಲ್ ವಿಡಿಯೋ ಮಾಡೋಣ ಅಂತ ಇದ್ರ ಬಗ್ಗೆ. ಸೊ ಆಗ್ಲೇ ಹೇಳಿದೆಲ್ಲ, ಪ್ರಶ್ನೆ ಪತ್ರಿಕೆ 2 ಪೇಪರ್ ಇರುತ್ತೆ. ಅದರಲ್ಲಿ ಪೇಪರ್ 1 ಅಂದ್ರೆ ಜನರಲ್ ಸ್ಟಡೀಸ್ ಪೇಪರ್, GS ಪೇಪರ್ಗೆ ಸಾಮಾನ್ಯ ಜ್ಞಾನದ ಪೇಪರ್, ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂತೆ ಕರ್ನಾಟಕದ ಇತಿಹಾಸ, ಕರ್ನಾಟಕದ ಭೂಗೋಳ ಮತ್ತೆ ಗ್ರಾಮೀಣ ಅಭಿವೃದ್ಧಿ ವಿಷಯಗಳ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾರೆ. ಮತ್ತೆ ಇದಕ್ಕೆ ಜನರಲ್ ಸ್ಟಡೀಸ್ ಅಂದ್ರೆ ಎಲ್ಲ ಬಂತು. ಎಕನಾಮಿನೂ ಓದ್ಕೊಡ್ರಿ, IC ಓದ್ಕೊಡ್ರಿ, ಮೆಂಟಲ್ ಎಬಿಲಿಟಿ ಓದ್ಕೊಡ್ರಿ, ಸೈನ್ಸ್ ಓದ್ಕೊಡ್ರಿ, ಸೈನ್ಸ್ ಅಂಡ್ ಟೆಕ್, ಕರೆಂಟ್ ಅಫೇರ್ಸ್ ಚೆನ್ನಾಗಿ ಓದ್ಬೇಕು. ಯಾಕಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂದ್ರೆ ಅಂಡರ್ ದಿ ಸ್ಕೈ, ಆಕಾಶದ ಕೆಳಗೆ ಏನ್ ಬೇಕಾದ್ರೂ ಕ್ವಶನ್ಸ್ ಕೇಳ್ಬೋದು. ಓಕೆ, ನೆಕ್ಸ್ಟ್ ಪತ್ರಿಕೆ 2 ಇದೆಲ್ಲ ನಿರ್ದಿಷ್ಟ ಪತ್ರಿಕೆ ಪಠ್ಯಕ್ರಮ ಪ್ರತ್ಯೇಕವಾಗಿ ಪ್ರಕಟಿಸಿದೆ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ, ಇದು ಲಾಸ್ಟ್ ಅಲ್ಲಿ ಇದೆ, ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ಸೊ ವಿಡಿಯೋ ಮುಗಿಯೋ ಮಟ್ಟ ಎಲ್ಲರೂ ನೋಡಿ. ಓಕೆ, ನೆಕ್ಸ್ಟ್ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅಭ್ಯರ್ಥಿ ಅರ್ಹತೆಗಾಗಿ ಕನಿಷ್ಠ 35% ಅಂಕಗಳನ್ನು ಗಳಿಸುವುದು ಕಡ್ಡಾಯವಾಗಿದೆ. ನೆನ್ಪಿಡ್ಕೋಬೇಕಂದ್ರೆ ಈ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಒಂದ್ ವೇಳೆ ಕ್ವಶನ್ ಪೇಪರ್ ಡಿಫಿಕಲ್ಟ್ ಬಂತು, ಇದಕ್ಕಿಂತ ಕಟ್ ಆಫ್ ಕಡಿಮೆ ನಿಂತ್ರು ನೀವೇನಾದ್ರೂ 35% ಅಂಕಗಳನ್ನ ಗಳಿಸದೆ ಹೋದ್ರೆ ಕನಿಷ್ಠ ಅಂಕಗಳನ್ನ ಗಳಿಸಿದ ಅಭ್ಯರ್ಥಿಗಳು ಆಯ್ಕೆಗೆ ಪ್ರಕ್ರಿಯೆಗೆ ಅನರ್ಹರಾಗುತ್ತಾರೆ ಅಂತ ಇದೆ. ನೆಕ್ಸ್ಟ್ ಋಣಾತ್ಮಕ ಮೌಲ್ಯಮಾಪನ ಅಂತ ಇದೆ. ನೆಗೆಟಿವ್ ವ್ಯಾಲ್ಯೂಯೇಷನ್ ಇರುತ್ತೆ. ಎಷ್ಟು ನೆಗೆಟಿವ್ ಇರುತ್ತಪ್ಪ ಅಂದ್ರೆ 0.25 ಮಾರ್ಕ್ಸ್, ಅಂದ್ರೆ 0.25 ಮಾರ್ಕ್ಸ್ ನೆಗೆಟಿವ್ ವ್ಯಾಲ್ಯೂಯೇಷನ್ ಇರುತ್ತೆ. ಅಂದ್ರೆ 4 ಪ್ರಶ್ನೆಗಳನ್ನ ನೀವು ತಪ್ಪು ಮಾಡಿದ್ರೆ 1 ಅಂಕಗಳನ್ನ ಕಳೀತಾರೆ. ಸೊ 0.25 ಮಾರ್ಕ್ಸ್ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ಇದರಲ್ಲಿ. ಅರ್ಹತಾ ಷರತ್ತುಗಳು ಇನ್ನೇನು ಎಲ್ಲಾ ನೋಟಿಫಿಕೇಶನ್ ಅಲ್ಲೂ ಇರುತ್ತಿದ್ದು, ನೀವು ಭಾರತೀಯ ನಾಗರಿಕರಾಗಿರತಕ್ಕದ್ದು ಅಂದ್ರೆ ಭಾರತೀಯ ನಾಗರಿಕರಾಗಿದ್ದೀರಾ, ಒಬ್ಬ ಜೀವಂತ ಪತ್ನಿಗಿಂತ ಹೆಚ್ಚು ಮಂದಿ ಪತ್ನಿಯರನ್ನ ಹೊಂದಿರುವ ಪುರುಷ. ಸೊ ಇದೆಲ್ಲ ಅರ್ಹತೆ ಎಲ್ಲ ಎಕ್ಸಾಮ್ಸ್ ಇರುತ್ತೆ. ಸೊ ಈ ಅರ್ಹತೆನ ಇನ್ನೊಂದ್ಸಲ ಡೀಟೇಲ್ ಆಗಿ ನೋಡ್ಕೊಂತ ಹೋಗ್ರಿ, ನಿಮಗೆ PDF ಕಾಪಿ ಆಮೇಲೆ ಸಿಗುತ್ತಲ್ಲ ಅದರಲ್ಲಿ. ಇದು ಅಫಿಷಿಯಲ್ ನೋಟಿಫಿಕೇಶನ್ ಇಂದ. ನೆಕ್ಸ್ಟ್ ಜಾತಿ ಮತ್ತು ಮೀಸಲಾತಿ ಪ್ರಮಾಣ ಪತ್ರಗಳು. ಸೊ ನೀವು ಯಾವ ಜಾತಿ ಯಾವ ಮೀಸಲಾತಿ ಪ್ರಮಾಣ ಪತ್ರಗಳು ಇದ್ರೆ, ಮೀಸಲಾತಿ ಇದ್ರೆ ಅವನು ಈಗ ಅಪ್ಲಿಕೇಶನ್ ಹಾಕಕ್ಕಿಂತ ಮುಂಚೆಗೆ ಅವನ್ನೆಲ್ಲ ರೆಡಿ ಮಾಡ್ಕೊಂಡು ಅಪ್ಲಿಕೇಶನ್ ಹಾಕಬೇಕು. ಓಕೆ, ನೆಕ್ಸ್ಟ್ ಸೊ ಅಥವಾ ಮಾಜಿ ಸೈನಿಕರಾಗಿದ್ರೆ ಅಂದ್ರೆ ಮೀಸಲಾತಿ ಪತ್ರ ಇದ್ರೆ ಅವನ್ನ ಹಾಕಬೇಕಾಗುತ್ತೆ, ಅರೇಂಜ್ ಮಾಡ್ಕೊಂಡು. ನೆಕ್ಸ್ಟ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ನೀವು ಗ್ರಾಮೀಣ ಅಭ್ಯರ್ಥಿ ಆಗಿದ್ರೆ ಅಥವಾ ಕನ್ನಡ ಮಾಧ್ಯಮದ ಅಭ್ಯರ್ಥಿ ಆಗಿದ್ರೆ, ಗ್ರಾಮೀಣ ಅಭ್ಯರ್ಥಿ ಅಂತಂದ್ರೆ ರೂರಲ್ ಕ್ಯಾಂಡಿಡೇಟ್ ಆಗಿದ್ರೆ ಅಥವಾ ಕನ್ನಡ ಮೀಡಿಯಂ ಅಭ್ಯರ್ಥಿ ಆಗಿದ್ರೆ, ಅಂದ್ರೆ ನೀವು ರೂರಲ್ ಕ್ಯಾಂಡಿಡೇಟ್ ಏನಾದ್ರು ಅಭ್ಯರ್ಥಿ ಆಗಿದ್ರೆ ಗ್ರಾಮೀಣ ಅಭ್ಯರ್ಥಿದು ಮತ್ತೆ ನಿಮಗೆ ರಿಸರ್ವೇಶನ್ ಸಿಗುತ್ತೆ. ಹತ್ತತ್ರ ನಮ್ಮ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ 15%, ಕನ್ನಡ ಮೀಡಿಯಂ ಒಂದು ಹೆಚ್ಚು ಕಡಿಮೆ 5%, ಟೋಟಲ್ ಇದೇ ಹತ್ತತ್ರ 20% ಆಗುತ್ತೆ ನಿಮಗೆ. ಅಂದ್ರೆ ಗ್ರಾಮೀಣ ಅಂತಂದ್ರೆ ರೂರಲ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಓದಿರ್ಬೇಕು. ನೀವು ಓದಿರೋ ಶಾಲೆ ಗ್ರಾಮೀಣ ಭಾಗದಲ್ಲಿ ಇರ್ಬೇಕು. ಹೆಂಗಿರ್ಬೇಕಪ್ಪ ಅಂದ್ರೆ ನೀವು 1ರಿಂದ 10ನೇ ತರಗತಿವರೆಗೂ ಓದ್ತಿರಲ್ಲ, 10ನೇ ತರಗತಿವರೆಗೂ ಗ್ರಾಮೀಣ ಭಾಗದ ಶಾಲೆಯಲ್ಲಿ ಓದಿದ್ರೆ ಮಾತ್ರ ಈ ಗ್ರಾಮೀಣ ಮೀಸಲಾತಿ ನಿಮಗೆ ಸಿಗುತ್ತೆ. ಅಂದ್ರೆ 1ರಿಂದ 9ನೇ ಕ್ಲಾಸ್ ಓದಿ 10 ಮಾತ್ರ ನೀವು ಯಾವ್ದಾದ್ರು ಒಂದು ತರಗತಿ ಮಾತ್ರ ಸಿಟಿಯಲ್ಲಿ ಓದಿದ್ರು ಇದು ಗ್ರಾಮೀಣ ಅಭ್ಯರ್ಥಿ ಸಿಗಲ್ಲ. ಸೇಮ್ ಕನ್ನಡ ಮೀಡಿಯಂಗೆ ಇದೆ ಅಪ್ಲೈ ಆಗುತ್ತೆ. 1ರಿಂದ SSLC ತನಕನೂ ನೀವು ಕನ್ನಡ ಮಾಧ್ಯಮದಲ್ಲೇ ಓದಿರ್ಬೇಕು. ಹಂಗಾದ್ರೆ ನಿಮಗೆ ಗ್ರಾಮೀಣ ಮತ್ತು ಕನ್ನಡ ಮಾಧ್ಯಮದ ಮೀಸಲಾತಿ ದೊರೆಯುತ್ತೆ. ಸೊ ಆ ತರ ಏನಾದ್ರು ಓದಿರೋರಿದ್ರೆ ಹೀಗೆ
ಅದು ಒಂದು ಫಾರ್ಮ್ ಬರುತ್ತೆ, ಫಾರ್ಮ್ ನ ತಗೊಂಡೋಗಿ ಸ್ಕೂಲಲ್ಲಿ ನೀವು ಗ್ರಾಮೀಣ ಮತ್ತು ಕನ್ನಡ ಅಭ್ಯರ್ಥಿದ ಇದನ್ನ ಮಾಡ್ಸ್ಕೊಂಡ್ ಬರ್ಬೇಕು. ಓಕೆ, ನೆಕ್ಸ್ಟ್ ಸೊ ಯಾರ್ಯಾರು ಓದಿರ್ತಿರೋ ನೆನಪು ಮಾಡ್ಕೊಂಡು ಸೊ ಅದು ಅವನ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸರ್ಟಿಫಿಕೇಟ್ಗಳನ್ನ ಕಲೆಕ್ಟ್ ಮಾಡ್ಕೊಂಡು ನೀವು ಅಪ್ಲಿಕೇಶನ್ ಹಾಕೋ ಟೈಮ್ನಾಗ ಕಂಪಲ್ಸರಿ ಈ ಗ್ರಾಮೀಣ ಮತ್ತು ಕನ್ನಡ ಅಭ್ಯರ್ಥಿ ಆಗಿದ್ರೆ ಮೀಸಲಾತಿ ಕೋರಿ ಹಾಕಿ. ಓಕೆ, ನೆಕ್ಸ್ಟ್ ಯೋಜನೆ ನಿರಾಶ್ರಿತ ಇದ್ರೆ, ವಿಶೇಷ ಚೇತನರಿದ್ರೆ ಅಥವಾ ತೃತೀಯ ಲಿಂಗಿಗಳು, ಸೊ ಅದಕ್ಕೆ ಡಾಕ್ಯುಮೆಂಟ್ಸ್ ಇದ್ರೆ ರಿಸರ್ವೇಶನ್ ಕ್ಲೈಮ್ ಮಾಡ್ಕೋಬಹುದು. ಓಕೆ, ನೆನ್ಪಿಡ್ಕೋಬೇಕು. ಮತ್ತೆ ಪ್ರಮುಖವಾದ ಸೂಚನೆಗಳು, ಏನೇನ್ ಅಪ್ಲಿಕೇಶನ್ ಹಾಕಕ್ ಏನೇನ್ ಬೇಕಪ್ಪ ಅಂತಂದ್ರೆ ಪಾಸ್ಪೋರ್ಟ್ ಅಳಿತದೆ, ಅದು ರೀಸೆಂಟ್ ಆಗಿರ್ಬೇಕು, 50 KB ಇಂದ 200 KB ಒಳಗಡೆ ಇರ್ಬೇಕು. ಓಕೆ, ಸೊ ಇಷ್ಟಿರ್ಬೇಕು. ಇನ್ನು ಆಧಾರ್ ಕಾರ್ಡ್ ಎಲ್ಲರ ಹತ್ರನೂ ಇರುತ್ತೆ. ಆಯಾ ಹುದ್ದೆಗಳಿಗೆ ಸಂಬಂಧಿಸಿದ ನಿಗದಿಪಡಿಸಲಾದ ವಿದ್ಯಾರ್ಹತೆಯ ಮಾರ್ಕ್ಸ್ ಕಾರ್ಡ್ಗಳು ಅವು. ನೆಕ್ಸ್ಟ್ ಜನ್ಮ ದಿನಾಂಕ ನಮೂಸಕ್ಕೆ SSLC ಮಾರ್ಕ್ಸ್ ಕಾರ್ಡ್. ನಿಮ್ದು ಏನಾರ ಕ್ಯಾಟಗರಿ ರಿಸರ್ವೇಶನ್ ಬಂತಂದ್ರೆ ಆ ಕ್ಯಾಸ್ಟ್ ಸರ್ಟಿಫಿಕೇಟ್. ಆಗ್ಲೇ ಹೇಳಿದಲ್ಲಿ ಗ್ರಾಮೀಣ ರಿಸರ್ವೇಶನ್ ಬಂತಂದ್ರೆ ಗ್ರಾಮೀಣ ರೂರಲ್ ಇಂದ, ಕನ್ನಡ ಮಾಧ್ಯಮದ ರಿಸರ್ವೇಶನ್ ಬಂತಂದ್ರೆ ಕನ್ನಡ ಮಾಧ್ಯಮದ ರಿಸರ್ವೇಶನ್ ಸರ್ಟಿಫಿಕೇಟ್ ಅನ್ನ ನೀವು ಸಬ್ಮಿಟ್ ಮಾಡ್ಬೇಕಾಗುತ್ತೆ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ. ಓಕೆ, ಸೊ ನೆಕ್ಸ್ಟ್ ಇದ್ರಲ್ಲಿ ಸ್ವಲ್ಪ ಕೆಲವೊಂದು ಸೂಚನೆಗಳು ಕೊಟ್ಟಿದ್ದಾರೆ. ಅಂದ್ರೆ ಒಂದ್ಸಲ ನಾವೇನಾದ್ರೂ ಅಪ್ಲಿಕೇಶನ್ ಹಾಕಿದ್ರೆ ಆ ಅಪ್ಲಿಕೇಶನ್ ಒಂದು ಕಾಪಿ ನೀವೇ ಡೌನ್ಲೋಡ್ ಮಾಡಿಕೊಳ್ಳತಕ್ಕದ್ದು ಅಂತ ಹೇಳಿ ಹಾಕಿದ್ದಾರೆ. ಸೊ ನಿಮಗೆ ಅಪ್ಲಿಕೇಶನ್ ಹಾಕ್ಬೇಕಾದ್ರೂ ಅದು ನೀವು ಅಲ್ಲಿ ಅಕ್ಸೆಪ್ಟ್ ಅಂತ ಕೊಡ್ಬೇಕಲ್ಲ, ಅದ್ರಲ್ಲೆಲ್ಲ ನೀಟಾಗಿ ಬರುತ್ತೆ. ಓಕೆ, ಇದು ಅಂದ್ರೆ ಅಲ್ಲಿ ಒಂದ್ಸಲ ನೀಟಾಗಿ ಓದ್ಕೊಂತ ಹೋಗಿ. ನೆಕ್ಸ್ಟ್ ಹೆಚ್ಚಿನ ಮಾಹಿತಿಗಾಗಿ KE ಅವರು ಅಂದ್ರೆ 08023460460 ಅಂತ ಐತಲ್ಲ, ಇದು KE ಅವರ ಹೆಲ್ಪ್ ಲೈನ್ ನಂಬರ್, ಸಹಾಯವಾಣಿ ದೂರವಾಣಿ ಸಂಖ್ಯೆ. ಸೊ ನಿಮಗೆ ಏನಾದ್ರು ಸಹಾಯ ಬೇಕಿದ್ರೆ, ಏನಾದ್ರು ಡೌಟ್ ಇದ್ರೆ ಇದಕ್ಕೆ ಕಾಲ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಏನಾದ್ರು ದುರ್ನಡತೆ ಅದು ಇದು ನಕಲಿ ಅಭ್ಯರ್ಥಿ ಆಗಿದ್ರೆ ಅದನ್ನ ರಿಮೂವ್ ಮಾಡ್ತಾರೆ, ಅದ್ರ ಬಗ್ಗೆ ಕೊಟ್ಟಿದ್ದಾರೆ. ಸೊ ಇಷ್ಟು ನಿಮಗೆ ಯಾವ ವರ್ಗದಲ್ಲಿ ಬರ್ತಾವೋ ಮೀಸಲಾತಿ ಅದ್ರ ಬಗ್ಗೆ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಸಿಲೆಬಸ್. ಇದು ಉಳಿಕೆ ಇರುವಂತದ್ದು ಅಂದ್ರೆ ಈಗ ನಾನು ಹೇಳಿದೆಲ್ಲ ನಾನ್ HK ಅಥವಾ RPC ಹುದ್ದೆಗಳದ್ದು ಈ ಪೋಸ್ಟ್ಗಳು ಬಿಟ್ಟಿದ್ದಾರೆ. ಸೊ ಟೋಟಲ್ 560 ಇದೆಲ್ಲ, 560 ಕ್ಯಾಟಗರಿ ವೈಸ್ ಇದನ್ನ ಮಾಡಿದ್ದಾರೆ. ಬೇಕಾದ್ರೆ ಒಂದ್ಸಲ ನೀವು ಇದನ್ನ ವಿಡಿಯೋನ ಪಾಸ್ ಮಾಡಿಬಿಟ್ಟು ನೋಡಿ, ಅಥವಾ ಇನ್ನೊಂದ್ಸಲ ನಿಮಗೆ ಇದು ನೋಟಿಫಿಕೇಶನ್ ಸಿಗುತ್ತಲ್ಲ ಅವಾಗಾರ ಡೀಟೇಲ್ ಆಗಿ ನೋಡ್ಕೊಳ್ಳಿ. ಸೊ ಇಷ್ಟು ಹುದ್ದೆಗಳು ಇದಾವೆ. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಸಿಲೆಬಸ್. ಇದೇ ಸಿಲೆಬಸ್ ಸಿಕ್ಕಾಪಟ್ಟೆ ಸಿಲೆಬಸ್ ಚೇಂಜ್ ಮಾಡಿದ್ರೆ. ಅವಾಗಾದ್ರೆ ಪೇಪರ್ ಸ್ಪೆಸಿಫಿಕ್ ಪೇಪರ್ ಮ್ಯಾಥಮೆಟಿಕ್ಸ್, ಜಿಯೋಗ್ರಫಿ, ಫಿಸಿಕ್ಸ್ ಇರ್ತಿದ್ರು. ಸೊ ಈಗ ಮತ್ತೆ ಇನ್ನು 2 ಕಂಟೆಂಟ್ ಆಡ್ ಮಾಡಿದ್ರೆ ನೋಡ್ರಿ, ಇದು 100 ಮಾರ್ಕ್ಸ್ ಇರುತ್ತೆ. ಅದರಲ್ಲಿ 40% ಟೋಟಲ್ 40% ಅಂದ್ರೆ ಡೈರೆಕ್ಟ್ ಸ್ಟ್ರೈಟ್ ಅವರ್ 40 ಕ್ವಶನ್ಸ್ ಅಂತ. 40% ಮ್ಯಾಥ್ಸ್ ಇರುತ್ತೆ, ಮ್ಯಾಥಮೆಟಿಕ್ಸ್ ಇರುತ್ತೆ. ಮ್ಯಾಥ್ಸ್ ಇನ್ ಸಿಲೆಬಸ್ ಇಲ್ಲಿ ತೋರಿಸಿದಾರೆ ನೋಡಿ, ಮ್ಯಾಥ್ಸ್ ಇನ್ ಸಿಲೆಬಸ್ ಇದೆ, 40% ಇದೆ ಮ್ಯಾಥ್ಸ್ ಇಂದು. ಸ್ಕ್ವೇರ್ ಮತ್ತೆ ಸ್ಕ್ವೇರ್ ರೂಟ್, ಕ್ಯೂಬ್ ಮತ್ತೆ ಕ್ಯೂಬ್ ರೂಟ್ಸ್, ಸೆಟ್ ಥಿಯರಿ, ಸೀಕ್ವೆನ್ಸಸ್, ಮ್ಯಾಟ್ರಿಸಸ್ ಎಲ್ಲರಿಗೂ ಕಾಣಿಸ್ತಾ ಐತೆ ಅಂತ ಅನ್ಕೊಂಡಿದ್ದೀನಿ ಸಿಲೆಬಸ್ ನೋಡ್ರಿ. ಇದು ಮ್ಯಾಥಮೆಟಿಕ್ಸ್ ಸಿಲೆಬಸ್. ಓಕೆ, ನೆಕ್ಸ್ಟ್ ಪರ್ಮುಟೇಷನ್ ಕಾಂಬಿನೇಷನ್. ಇದು ಆಲ್ರೆಡಿ ನೀವು ಡಿಪ್ಲೊಮಾದಲ್ಲಿ ಓದಿರ್ತೀರಾ, ಇಂಜಿನಿಯರಿಂಗ್ ಅಲ್ಲಿ ಓದಿರ್ತೀರಾ, ಕೊನೆಗೆ PUC ಸೈನ್ಸ್ ಅಲ್ಲಿ ಓದಿರ್ತೀರಾ, ಅದು ಇದೆ. ಸ್ಟ್ಯಾಟಿಸ್ಟಿಕ್ಸ್ ಓದಿರ್ತೀರಾ, ಇದು ಕೂಡ ಈಸಿ ಆಗುತ್ತೆ ನಿಮಗೆ. HCF LCM ಇದು 5ನೇ ತರಗತಿಯಿಂದನೂ ಓದಿದ್ರೆ ಇದು ಈಸಿ ಆಗುತ್ತೆ. ಮತ್ತೆ ಆಲ್ಜಿಬ್ರಾದಲ್ಲಿ ಬೇಸಿಕ್ ಆಲ್ಜಿಬ್ರಾ ಕೇಳ್ತಾರೆ. ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ಆಫ್ ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ಸ್ ಕೇಳ್ತಾರೆ. ಲೀನಿಯರ್ ಇಕ್ವೇಷನ್ಸ್ ಓದಿರ್ತಾರೆ, PUC ಅಲ್ಲೂ ಬಂದಿದೆ ಇದು ಲೀನಿಯರ್ ಇಕ್ವೇಷನ್ಸ್. ಕ್ವಾಡ್ರಾಟಿಕ್ ಇಕ್ವೇಷನ್ಸ್ ಇದು ಮತ್ತೆ PUC ಸೈನ್ಸ್ ತಗೊಂಡಿದ್ರೆ ಅದರಲ್ಲೂ ಬಂದಿದೆ. ಫ್ಯಾಕ್ಟರೈಸೇಷನ್ ಆಫ್ ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಇದು ಸ್ಕೂಲ್ ಇಂದನೂ ಇದೆ. ಓಕೆ, HCF LCM ಆಫ್ ಬೈನಾಮಿಯಲ್ಸ್ ಮತ್ತೆ ಟ್ರೈನಾಮಿಯಲ್ಸ್ ಇದು ಕೂಡ ಸ್ಕೂಲ್ ಸಿಲೆಬಸ್ ಅಲ್ಲಿ ಇದೆ. ಕೋಆರ್ಡಿನೇಟ್ ಪ್ಲೇನ್ ಜಾಮಿಟ್ರಿ ಇದು ಕೂಡ ಇದೆ. ನೆಕ್ಸ್ಟ್ ಆಕ್ಸಿಯಮ್ಸ್ ಮತ್ತು ಪಾಸ್ಟುಲೇಟ್ಸ್ ಇದು ಕೂಡ ಇದೆ, ಅಂದ್ರೆ ಜಾಮಿಟ್ರಿಯಲ್ಲಿ ಜಾಮಿಟ್ರಿಗೆ ಸಂಬಂಧಪಟ್ಟಂತೆ ಥಿಯರಮ್ಸ್ ಗಳು ಕೇಳ್ತಾ ಹೋಗ್ತಾರೆ ನಿಮಗೆ. ಪಾಲಿಗಾನ್ಸ್ ಇದೆ. ನೆಕ್ಸ್ಟ್ ಟ್ರಯಾಂಗಲ್ಸ್ ಇದೆ, ಟ್ರಯಾಂಗಲ್ಸ್ ಇದು ಸ್ಕೂಲ್ ಇಂದನೇ ಇದೆ ಸಿಲೆಬಸ್. ನೆಕ್ಸ್ಟ್ ಕನ್ಕರೆಂಟ್ ಲೈನ್ಸ್, ಟ್ರಯಾಂಗಲ್ಸ್ ಅಂದ್ರೆ ಟ್ರಯಾಂಗಲ್ಸ್ ಗೆ ಸಂಬಂಧಪಟ್ಟಿರೋ ಟಾಪಿಕ್ ಇದಾವೆ, ಅದರಲ್ಲೇ ಕೊಟ್ಟಿದ್ದಾರೆ. ಕ್ವಾಡ್ರಿಲ್ಯಾಟರಲ್ಸ್ ಇದಾವೆ. ನೆಕ್ಸ್ಟ್ ಟೈಪ್ಸ್ ಆಫ್ ಕ್ವಾಡ್ರಿಲ್ಯಾಟರಲ್ಸ್ ಅದಕ್ಕೆ ಸಂಬಂಧಪಟ್ಟಿರೋದು. ನೆಕ್ಸ್ಟ್ ಪ್ಯಾರಲೆಲೋಗ್ರಾಮ್ಸ್ ಇದೆ ಸಿಲೆಬಸ್. ಮಿಡ್ ಪಾಯಿಂಟ್ ಥಿಯರಿ ಇದು ಸ್ಕೂಲಲ್ಲಿ ಓದಿದ್ದು ಇದು ಇದೆ. ಏರಿಯಾಸ್, ಸೈಕ್ಲಿಕ್ ಕ್ವಾಡ್ರಿಲ್ಯಾಟರಲ್ಸ್ ಮತ್ತೆ ಸರ್ಫೇಸ್ ಏರಿಯಾಸ್ ಅಂಡ್ ವಾಲ್ಯೂಮ್ಸ್, ಸೊ ಇದು ಕೂಡ ಸ್ಕೂಲಲ್ಲೇ ಓದಿದ್ವಿ, ಇದು ಇದೆ. ಸರ್ಕಲ್ ಕೂಡ ಸ್ಕೂಲಲ್ಲೇ ಓದಿದ್ವಿ, ವೃತ್ತಗಳು ಅಂತ, ಅದು ಕೂಡ ನಿಮಗೆ ಸಿಲೆಬಸ್ ಗೆ ಇಟ್ಟಿದ್ದಾರೆ. ಮತ್ತೆ ಥಿಯರಮ್ಸ್ ಅಂದ್ರೆ ಟ್ರಯಾಂಗಲ್ಸ್ ಮೇಲೆ ಮತ್ತೆ ಸರ್ಕಲ್ಸ್ ಮೇಲೆ ಇದೆ. ನೆಕ್ಸ್ಟ್ ರೈಟ್ ಆಂಗಲ್ ಟ್ರಯಾಂಗಲ್ಸ್ ಇದೆ. ಇಷ್ಟು ಮ್ಯಾಥ್ಸ್ ಇದೆ. ನೆಕ್ಸ್ಟ್ ಸೈನ್ಸ್ ಗೆ ಏನಿದೆ, ಸೈನ್ಸ್ ಅಂದ್ರೆ ಇದರ ಫಿಸಿಕ್ಸ್ ಮಾತ್ರ ಇಟ್ಟಿದ್ದಾರೆ ನಿಮಗೆ. ಸೊ ಫಿಸಿಕ್ಸ್ ಅಲ್ಲಿ ಏನಿದೆ ನೋಡ್ತಾ ಹೋಗೋಣ. ಫಿಸಿಕ್ಸ್ ಅಲ್ಲಿ ಮ್ಯಾಗ್ನೆಟಿಸಮ್ ಅಂತ ಇದೆ, ಮ್ಯಾಗ್ನೆಟಿಸಮ್. ಸೊ ಇದು ಆಲ್ರೆಡಿ ಸೈನ್ಸ್ ಗುರು ಆಪ್ ಅಲ್ಲಿ ಕಂಪ್ಲೀಟ್ ಆಗಿ ಇದ್ರದ್ದು ಫಿಸಿಕ್ಸ್ ಸಂಬಂಧಪಟ್ಟಂಗೆ ಕೋರ್ಸ್ಗಳನ್ನ ಹಾಕಿದೀವಿ. ಸೈನ್ಸ್ ಗುರು ಆಪ್ ನ ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೋಬಹುದು.
ಮ್ಯಾಗ್ನೆಟಿಸಮ್ ಅಂತ ಇದೆ. ಸೊ ನೆಕ್ಸ್ಟ್ ಎಲೆಕ್ಟ್ರಿಸಿಟಿ ಅಂದ್ರೆ ವಿದ್ಯುತ್ ಶಕ್ತಿ ಬಗ್ಗೆ ಕೇಳ್ತಾ ಹೋಗ್ತಾರೆ. ನೆಕ್ಸ್ಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಇದೆ, ಎಲೆಕ್ಟ್ರಾನಿಕ್ಸ್ ಇದೆ, ಡೈನಾಮಿಕ್ ಸಬ್ಜೆಕ್ಟ್ಸ್ ಮೇಲೆ ಅಂದ್ರೆ ವೇವ್ ಲೈಟ್ ಚಾಪ್ಟರ್ ಮೇಲೆ ಇರುತ್ತೆ. ನೆಕ್ಸ್ಟ್ ಹೀಟ್ ಚಾಪ್ಟರ್ ಇದೆ. ನೆಕ್ಸ್ಟ್ ಲೈಟ್ ಚಾಪ್ಟರ್ ಇದೆ. ನೆಕ್ಸ್ಟ್ ಸೌಂಡ್ ಚಾಪ್ಟರ್ ಇದೆ. ನೆಕ್ಸ್ಟ್ ಗ್ರಾವಿಟೇಷನ್ ಅಂತ ಇದೆ. ಸೊ ಇಷ್ಟಿದೆ. ಸೊ ಫಿಸಿಕ್ಸ್ ಎಷ್ಟು ಪರ್ಸೆಂಟ್ ಇದೆ ಅಂದ್ರೆ 10%, ಅಂದ್ರೆ ಮ್ಯಾಥ್ಸ್ 40%, ಫಿಸಿಕ್ಸ್ 10%. ನೆಕ್ಸ್ಟ್ ಇಲ್ಲಿ ಜಿಯೋಗ್ರಫಿ ಅಂತ ಬಂತು ನೋಡಿ. ಜಿಯೋಗ್ರಫಿ ಅಂತ ಅಂದ್ರೆ ಭೂಗೋಳ, ಇದು ನಿಮಗೆ ಜನರಲ್ ಸ್ಟಡೀಸ್ ಎಲ್ಲ ಬರುತ್ತೆ, ಇಲ್ಲಿ ಬರುತ್ತೆ. ಸೊ ಇಲ್ಲಿ ಜಿಯೋಗ್ರಫಿ 10% ಇದೆ. ಸೊ ಜಿಯೋಗ್ರಫಿಯಲ್ಲಿ ಏನೇನ್ ಬಗ್ಗೆ ಕೇಳ್ತಾರೆ ಅಂದ್ರೆ ಅರ್ತ್ ಮತ್ತು ಸರ್ಫೇಸ್ ಬಗ್ಗೆ ಕೇಳ್ತಾರೆ, ಮತ್ತೆ ಲಿಥೋಸ್ಫಿಯರ್ ಮ್ಯಾಪ್ಸ್ ಬಗ್ಗೆ ಅಂತೂ ಇಂಪಾರ್ಟೆಂಟ್, ಅದು ಕೇಳ್ತಾರೆ. ಮತ್ತೆ ಫಿಸಿಕಲ್ ಫೀಚರ್ಸ್ ಆಫ್ ಇಂಡಿಯಾ ಅದಂತೂ ಬೇಸಿಕ್ ಅಲ್ಲೇ ಕ್ವಶನ್ಸ್ ಮಾಡಿದ್ದಾರೆ, ನೆನ್ಪಿಟ್ಕೋಬೇಕು. ಓಕೆ, ನೆಕ್ಸ್ಟ್ ನಿಮಗೆ ಇನ್ನ 20% ಈ ಸಲ ಯಾಡ್ ಆಗಿರೋ ಇದೆ ಸಿಲೆಬಸ್, ನೆನ್ಪಿಟ್ಕೋಬೇಕು. 20% ಯಾರು ಸರ್ವೇದಲ್ಲಿ ವರ್ಕ್ ಮಾಡ್ತಿದಿರೋ ಅವ್ರಿಗೆ ಮಾತ್ರ ತುಂಬಾ ಅನುಕೂಲ ಆಗುತ್ತೆ, ನೀವು ಮಾತ್ರ ಮಿಸ್ ಮಾಡ್ಕೊಳ್ಳೇಬಾರ್ದು. ಸೊ ಅದು 20% ಇಟ್ಟಿದ್ದಾರೆ, ಅಂದ್ರೆ ಸರ್ವೆ ಪೇಪರ್. ಸೊ ಅದಕ್ಕೆ ಸಿಲೆಬಸ್ ಕೊಟ್ಟಿದ್ದಾರೆ ನೋಡ್ರಿ, ಏರಿಯಲ್ ಸರ್ವೆ, ರಿಮೋಟ್ ಸೆನ್ಸಿಂಗ್, ಮತ್ತೆ GPS ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್, ಮತ್ತೆ ಜಿಯೋಗ್ರಾಫಿಕಲ್ ಇನ್ಫಾರ್ಮೇಶನ್ ಸಿಸ್ಟಮ್ GIS. ಸೊ ಇದು ಸಿಲೆಬಸ್ ಕೊಟ್ಟಿದ್ದಾರೆ. ಸಿಲೆಬಸ್ ಬೇಕಾದ್ರೆ ನೀವು ಇನ್ನೊಂದ್ಸಲ ಡೀಟೇಲ್ ನೋಡುವಂತ್ರಿ. ಅಡ್ವಾನ್ಸ್ಡ್ ಪೊಸಿಷನಿಂಗ್ ಅಂಡ್ ಸ್ಯಾಟಲೈಟ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಇನ್ ಸರ್ವೇಯಿಂಗ್. ಸೊ ಇದ್ರ ಮೇಲೆ ಸಿಲೆಬಸ್ ನ ಕೊಟ್ಟಿದ್ದಾರೆ ನಿಮಗೆ. ಓಕೆ, ಸೊ ಆಮೇಲೆ ಬೇಕಾದ್ರೆ ಸಿಲೆಬಸ್ ಬೇಕಿದ್ರೆ ಇದು PDF ಅಲ್ಲಿ ಹಾಕ್ತೀವಿ. ಓಕೆ, ನೆಕ್ಸ್ಟ್ ಇನ್ನು 20% ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಬಗ್ಗೆ ಕೇಳ್ತಾರೆ. ಕಂಪ್ಯೂಟರ್ ಅಪ್ಲಿಕೇಶನ್, ಸೊ ಈ ಸರ್ವೆ ಮತ್ತೆ ಕಂಪ್ಯೂಟರ್ ಅಪ್ಲಿಕೇಶನ್ ಇವಾಗ ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥ ಹೊಸ ಒಂದು ಅಧ್ಯಾಯಗಳು ಇವು ಸಿಲೆಬಸ್ಗೆ. ಸೊ 2016 ಅಂದ್ರೆ 10 ವರ್ಷಗಳ ಹಿಂದೆ ಏನಾಗಿತ್ತಲ್ಲ, ಸೊ ಅವಾಗ CBT ಮಾಡಿದ್ರು ಇದನ್ನ, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್. ಬಟ್ ಈಗ OMR ಮಾಡಿದ್ದಾರೆ ಆಫ್ಲೈನ್ ಅಲ್ಲಿ, ಅದರಲ್ಲಿ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಬಗ್ಗೆ ಕೇಳಿದ್ರೆ. ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಅಂದ್ರೆ ಏನ್ ಕೇಳ್ತಾರೆ ಗೊತ್ತಾ ನಿಮಗೆ? ಬೇಸಿಕ್ MS ಆಫೀಸ್, MS ವರ್ಡ್, MS ಎಕ್ಸೆಲ್, MS ಪವರ್ ಪಾಯಿಂಟ್, ಮತ್ತೆ ನಿಮಗೆ ಸರ್ವೆಗೆ ಸಂಬಂಧಪಟ್ಟಂತೆ GIS ಸಾಫ್ಟ್ವೇರ್ ಅಂಡ್ ದೇರ್ ಅಪ್ಲಿಕೇಶನ್ಸ್ ಇಲ್ಲಿ ಇಂಪಾರ್ಟೆಂಟ್ ಇದೆ ನೋಡ್ರಿ. ಬೇಸಿಕ್ಸ್ ಆಫ್ ಸಾಫ್ಟ್ವೇರ್ ಸೊಲ್ಯೂಷನ್ಸ್ ಅಂಡ್ ಲ್ಯಾಂಡ್ ರೆಕಾರ್ಡ್ಸ್ ಇನ್ಫಾರ್ಮೇಶನ್ ಟೆಕ್ನಾಲಜಿ, ಇದ್ರ ಬಗ್ಗೆ ಪ್ರಶ್ನೆಗಳು ಕೇಳ್ತಾ ಹೋಗ್ತಾರೆ. ಸೊ ಇದನ್ನ ನೀವು ಅನುಕೂಲವನ್ನ ಮಾಡ್ಕೊಳ್ಳೇಬೇಕು, ಯಾಕಂದ್ರೆ ಎಷ್ಟೋ ಜನ ಲೈಸೆನ್ಸ್ಡ್ ಸರ್ವೇಯರ್ಸ್ ಇರ್ತೀರಾ, ಮತ್ತೆ ಆಲ್ರೆಡಿ ಸರ್ವೆಯಲ್ಲಿ ಹೊರಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಅವ್ರಿಗೂ ಕೂಡ ತುಂಬಾ ಅನುಕೂಲ ಆಗುತ್ತೆ ಇಷ್ಟು ದಿನ ಕಷ್ಟಪಟ್ಟಿರೋಕೆ. ಮತ್ತೆ ಯಾರ್ಯಾರು ಹೊಸದಾಗಿ ಅಪ್ಲಿಕೇಶನ್ ಹಾಕಿದ್ರೆ, ಎಸ್ಪೆಷಲಿ ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ಇಂದ ಹಿಡಿದು, ಡಿಪ್ಲೊಮಾ ಬ್ಯಾಕ್ ಗ್ರೌಂಡ್ ಇಂದ ಹಿಡಿದು, BSc ಬ್ಯಾಕ್ ಗ್ರೌಂಡ್ ಇಂದ ಹಿಡಿದು, ಸೊ ಇದು ಮತ್ತೆ ಇನ್ನೊಂದ್ಸಲ ಪುನರುಚ್ಚಾರ ಮಾಡಿ ಹೇಳ್ತಾ ಇದ್ದೀನಿ, ಕಾಂಪಿಟೇಷನ್ ರೆಗ್ಯುಲರ್ ಎಕ್ಸಾಮ್ಸ್ ಗೆ ಹೋಲಿಸಿದ್ರೆ ತುಂಬಾ ಕಡಿಮೆ ಇರುತ್ತೆ. ಇದು ಅಂದ್ರೆ ಈ ಎಕ್ಸಾಮ್ಸ್ ಎಸ್ಪೆಷಲಿ ಕಾಂಪಿಟೇಷನ್ ಸ್ವಲ್ಪ ಕಡಿಮೆ ಇರುತ್ತೆ. ಅಂದ್ರೆ ತಾಂತ್ರಿಕ ಹುದ್ದೆಗೆ ಸಂಬಂಧಿಸಿದ ಒಂದು ಪರೀಕ್ಷೆ ಆಗಿರೋದ್ರಿಂದ ಇದರಲ್ಲಿ ಜನರಲ್ ಸ್ಟಡೀಸ್ ಸಂಬಂಧಿಸಿದಂತ ಪ್ರಶ್ನೆಗಳು ಕೂಡ ಈಸಿಯಾಗಿ ಕೇಳ್ತಾ ಹೋಗ್ತಾರೆ. ಎಸ್ಪೆಷಲಿ ಈ KA ಕೊಟ್ಟಿರೋದ್ರಿಂದ ಸ್ವಲ್ಪ ಅಪ್ಲಿಕೇಶನ್ ಓರಿಯೆಂಟೆಡ್ ಮತ್ತೆ ಸ್ಟೇಟ್ಮೆಂಟ್ ಓರಿಯೆಂಟೆಡ್ ಕೇಳ್ತಾರೆ. ಬಟ್ ಇದಕ್ಕ ಅಪ್ಲಿಕೇಶನ್ ಹಾಕೋರೆಲ್ಲ ಟೆಕ್ನಿಕಲ್ ಬ್ಯಾಕ್ ಗ್ರೌಂಡ್ ಆಗಿರೋದ್ರಿಂದ ನೀವು ಸೈನ್ಸ್ ಮತ್ತೆ ಯಾವ್ದಾವ್ದು ಅಪ್ಲಿಕೇಶನ್ ಓರಿಯೆಂಟೆಡ್ ಬರುತ್ತದಲ್ಲ ಸಬ್ಜೆಕ್ಟ್, ಅದನ್ನ ಚೆನ್ನಾಗಿ ತಿಳ್ಕೊಂಡಿರ್ತೀರಾ. ಸೊ ಇವಾಗ ಕೂಡ ಕಾಲ ಮಿಂಚಿಲ್ಲ. ಈಗ ಯಾರ್ಯಾರು ನೀವಿನ್ನ ವರ್ಕ್ ಮಾಡ್ತಾ ಇರ್ಬೋದು ಕೆಲವೊಬ್ರು, ಅವ್ರು ಎಲ್ಲರೂ ಈಗೂ ಕೂಡ ಚೆನ್ನಾಗಿ ಓದ್ಕೊಂಡ್ರೆ 100% ಈ ಜಾಬ್ ನ ಮಾಡ್ಕೋಬಹುದು. ಮತ್ತೆ ತುಂಬಾ ಬ್ಯೂಟಿಫುಲ್ ಜಾಬ್, ಒಳ್ಳೆ ಜಾಬ್. ಓಕೆ, ಸೊ ಇದಾಗಿತ್ತು ಈ ವಿಡಿಯೋದ ವಿಶೇಷತೆ. ಇದನ್ನ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ಫುಲ್ ಪರೀಕ್ಷಾ ಸಿದ್ಧತೆಗೆ ಸೈನ್ಸ್ ಗುರು ಆಪ್ ನ ಡೌನ್ಲೋಡ್ ಮಾಡ್ಕೊಡ್ರಿ. ಪ್ಲೇ ಸ್ಟೋರ್ ಅಲ್ಲಿ ಸಿಗುತ್ತೆ ಸೈನ್ಸ್ ಗುರು ಆಪ್ ಅಂತೇಳಿ, ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಸೊ ಅದರಲ್ಲಿ ನೀವು ಪರೀಕ್ಷೆ ಸಿದ್ಧತೆ ನಡೆಸಬಹುದು. ಸೊ ಇದಾಗಿತ್ತು ಈ ವಿಡಿಯೋದ ವಿಶೇಷತೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ಚೆನ್ನಾಗಿ ಓದಿ. ಥ್ಯಾಂಕ್ ಯು ಸೊ ಮಚ್.